ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸಂಘಕ್ಕೆ ಬಂದಿದ್ದೇವೆ. ಇವತ್ತು ಈ ಬೈಬಲ್ ಸ್ಟಡಿಯನ್ನು ನಿನ್ನ ಪವಿತ್ರನ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಿನ್ನ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಘ ಮಾತನಾಡು. ಪವಿತ್ರಾತ್ಮನೆ, ವಾಕ್ಯಗಳನ್ನು ಕೇಳುವ ಎಲ್ಲ ನಿಮ್ಮ ಮಕ್ಕಳ ಆತ್ಮಕ್ಕೆ ವಾಕ್ಯ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ವಿರುದ್ಧ ಉಂಟು ಮಾಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ದಾನಿಯೇಲನಾಗೆ ಪ್ರಾರ್ಥನೆಗಳು ಹೇಗೆ ಎಂಬುದಾಗಿ ಅನೇಕ ದಿನದಲ್ಲಿ ನಾವು ಸ್ಟಡಿ ಮಾಡಿಕೊಂಡು ಬಂದಿದ್ದೇವೆ ಪ್ರೇರೆ. ನಾವು ಮೊನ್ನೆ ದಿನದಲ್ಲಿ 15 ದಿನದ ಪ್ರಾರ್ಥನೆಗಳು ಬಗ್ಗೆ ನೋಡಿದ್ದೇವೆ. ಅದರಲ್ಲಿ 14 ದಿನದ ಪ್ರಾರ್ಥನೆ ಉಪವಾಸವಿದ್ದುಕೊಂಡು ಪ್ರಾರ್ಥನೆ ಮಾಡೋದ್ರ ಬಗ್ಗೆ ನಾವು ನೋಡಿದ್ದೇವೆ. ನೋಡಿದೆ ಉಪವಾಸ ಯಾಕೆ ಮಾಡಬೇಕು, 8 ಕಾರಣಗಳಿಗೋಸ್ಕರ ಉಪವಾಸ ಮಾಡಬೇಕೆಂದು ನೋಡಿದ್ದೇವೆ. ಮೊನ್ನೆ ದಿನ ನಾವು 3ನೇ ಪಾಯಿಂಟ್ ನೋಡಿದ್ದೇವೆ. ಈಗ 4ನೇ ಕಾರಣ ನೋಡ್ತೇವೆ, ಶೋಧನೆಗಳ ಮೇಲೆ ಜಯವನ್ನು ಹೊಂದಿಕೊಳ್ಳಬೇಕಾದ್ರೆ ಉಪವಾಸ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. 1ನೇ ಕೊರಿಂಥದವರಿಗೆ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬಲಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಶೋಧನೆ ಎಂಬ ಪದಕ್ಕೆ ಬೈಬಲ್ ಗ್ರೀಕ್ನಲ್ಲಿ 3 ಅರ್ಥಗಳುಂಟು. ಇಂಗ್ಲಿಷ್ ಟೆಂಪ್ಟೇಷನ್, ಟೆಸ್ಟಿಂಗ್ ಅಂಡ್ ಟ್ರಯಲ್ಸ್ ಎಂಬುದಾಗಿ. ಕನ್ನಡದಲ್ಲಿ ಪಾಪವನ್ನು ಮಾಡಲಿಕ್ಕೆ ಬರುವಂತಹ ದುಷ್ಪರ್ಣೆಗಳು, ನಂಬಿಕೆ ಆಗುವ ಪರೀಕ್ಷೆಗಳು ಮತ್ತು ಪಾಪಕ್ಕೆ ಬರುವ ಶಿಕ್ಷೆಗಳು ಎಂಬುದಾಗಿ ಈ 3 ವಿಧದ ಶೋಧನೆಗಳು ಒಬ್ಬ ವಿಶ್ವಾಸಿಗೆ ಬರ್ತವೆ. ಅದೇ ದೇವರು ನಂಬಿಕಸ್ತನು, ಆತನಿಗೆ ಇರುವ ಸಾಮರ್ಥ್ಯದಷ್ಟು ಶೋಧನೆಗಳನ್ನು ಬರಲಿಕ್ಕೆ ಬಿಡುತ್ತಾನೆ ಮತ್ತು ಶೋಧನೆಗಳನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತಿ ಕೊಡುತ್ತಾನೆ. ಅದು ತಪ್ಪಿದ ಮಾರ್ಗ ಓಪನ್ ಮಾಡ್ತಾನೆ. ಇದು ವಾಗ್ದಾನವಾಗಿದೆ. ಈ ವಾಗ್ದಾನದ ಪ್ರಕಾರ ಪ್ರತಿಯೊಬ್ಬ ವಿಶ್ವಾಸಿಗಳು ಪ್ರೇರೆ ನಿಮಗೆ ಬಂದಂತ ಈ ಶೋಧನೆಗಳನ್ನು ಜಯವನ್ನು ಹೊಂದಬೇಕಾ, ಶೋಧನೆ ಎಡವಿ ಬೀಳಬಾರ್ದ, ಶೋಧನೆಯಿಂದ ತಮಗೆ ಮಾರ್ಗಲೋಪನ ಆಗಬೇಕಾ, ಉಪವಾಸವಿದ್ದುಕೊಂಡು ಪ್ರಾರ್ಥನೆ ಮಾಡಲು ಅತಿ ಅಗತ್ಯವಾಗಿದೆ. ಪ್ರತಿಯೊಬ್ಬ ವಿಶ್ವಾಸಗಳು ಅಟ್ಲೀಸ್ಟ್ ವಾರಕ್ಕೆ 1 ದಿನವಾದರೂ ಉಪವಾಸವಿದ್ದುಕೊಂಡು ಕಡಿಮೆ ಒಂದು 4-5 ಗಂಟೆ ಆದರೂ ಪ್ರಾರ್ಥನೆ, ಧ್ಯಾನ, ಪಶ್ಚಾತ್ತಾಪದಲ್ಲಿ ಹೋಗಬಹುದಾದರೆ ಅದ ಸಭೆಗೆ ಉಪವಾಸ ಪ್ರಾರ್ಥನೆ 100% ಅವ್ರ ಕಡೆ ತನಕ ನಂಬಿಕೆ ಓಟವನ್ನು ಓಡಲಿಕ್ಕೆ ಸಾಧ್ಯವಾಗ್ತದೆ. ಶೋಧನೆ ಎಡಬಿಡಿದ ಕರ್ತನ ರೂಪದ ಪಾಲನಾಗ್ತದೆ. ಅದಕ್ಕೆ ಉಪವಾಸ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಈಗ 5ನೇ ಕಾರಣ ನೋಡ್ತೇವೆ, ದೇವರ ಆತ್ಮನ ಶಕ್ತಿಯಿಂದ ತುಂಬಿಕೊಳ್ಳಲಿಕ್ಕೆ ಉಪವಾಸ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ರಿಂದ 13 ವಾಕ್ಯ. ಎಫೆಸಿಯನ್ಸ್ 6:10-13. ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತಿರೇಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವುದೆಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಇಲ್ಲಿ ಅಪೊಸ್ತಲರು ಕಡೆಯ ಮಾತಿನಿಂದ ಸಹೋದರರೇ, ನೀವು ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಆಶೆಗೊಂಡಾಗಿ ಬಲಗೊಳ್ಳಬೇಕು. ನೆನಪಿಟ್ಟುಕೊಂಡ್ರೆ ಪ್ರತಿಯೊಬ್ಬ ವಿಶ್ವಾಸಿಗೆ ವಿರುದ್ಧವಾಗಿ ಸೈತಾನನು ನಾನಾ ರೀತಿಯ ಅಗ್ನಿ ಬಾಣವನ್ನು ಉಪಯೋಗ ಮಾಡ್ತಾನೆ, ನಾನಾ ಆಯುಧ ಉಪಯೋಗ ಮಾಡ್ತಾನೆ. ಯಾಕಂದ್ರೆ ಒಬ್ಬ ವಿಶ್ವಾಸಿಯು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬಾರದು, ಪ್ರಾರ್ಥನೆಯಲ್ಲಿ ಅಭಿವೃದ್ಧಿ ಆಗಬಾರದು, ಅಭಿಷೇಕದಲ್ಲಿ ಅಭಿವೃದ್ಧಿ ಆಗಬಾರದು, ಆತನ ಕಡೆಯ ಗುರಿ ಮುಟ್ಟಬಾರದುದಾಗಿ ನಾನಾ ರೀತಿಯ ಆಯುಧ ಉಪಯೋಗ ಮಾಡ್ತಾನೆ. ಅದಕ್ಕೆ ಅಪೊಸ್ತಲರು ಹೇಳ್ತಾನೆ, ಕಡೆ ಮಾತನ್ನ ಸಹೋದರರೇ, ನೀವು ಕರ್ತನನ್ನು ಅತ್ಯಧಿಕ ಆಶೆಗೊಂಡವರಿಗೆ ಬಲಗೊಳ್ಳಲಿಕ್ಕೆ ಇದು ಬಲಗೊಳ್ಳುವುದು ಅಂತರಾತ್ಮದಲ್ಲಿ. ಶಾರೀರಿಕ ಊಟ ಮಾಡಿದರೆ ಶರೀರ ಬಲಗೊಳ್ಳುತ್ತದೆ. ಅದೇ ಆತ್ಮ ಪೂರ್ತಿ ಆಗಬೇಕು. ಆತ್ಮ ಬಲಗೊಂಡನ್ನು ಮಾತ್ರವೇ ಸೈತನ ಒಟ್ಟಿಗೆ ಯುದ್ಧ ಮಾಡಿ ಆಗ್ತದೆ. ಕಡೆತ ಯುದ್ಧ ಮಾಡಿ ಜಯವಂತಿರಿ. ಹಾಗಾದ್ರೆ ಪ್ರೇರೆ ಅಪ್ಪದ ಪೌಲ್ ಹೇಳ್ತೇನೆ, ಆ ಶಕ್ತಿ ನಿಮಗೆ ಬೇಕಾ, ಅದಕ್ಕೆ ವಾರಕ್ಕೆ 1 ದಿನವಾದರೂ ಉಪವಾಸ ಇಟ್ಟುಕೊಂಡು 4-5 ಗಂಟೆ ಆದರೂ ಅಟ್ಲೀಸ್ಟ್ ಆ ಪ್ರಾರ್ಥನೆಯಲ್ಲಿ ಕಳೆಯುತ್ತಾರೆ, ವಾಕ್ಯದಲ್ಲಿ ಕಳೆಯುತ್ತಾರೆ, ಪಶ್ಚಾತ್ತಾಪದಲ್ಲಿ ಕಳೆಯುತ್ತಾರೆ. ಅಂತರಾತ್ಮ ಭಯ ಬರುತ್ತಾ ಅದು ಬೆಳವಣಿಗಾಗ್ತದೆ, ಅದು ಪುಷ್ಟಿಯಾದೆ. ಆವಾಗ ಮಾತ್ರ ಕಠಿಣ ಯುದ್ಧ ನಡೆಯುವುದಿದೆ. ಮಾಡಬೇಕೆಲ್ಲವನ್ನು ಮಾಡಿ ಜಯಶಾಲಿಗಳು ನಿಲ್ಲುವುದಕ್ಕೂ ಮತ್ತು ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಂಡು ಸೈತಾನನನ್ನು ಸೋಲಿಸಿ ಜಯಭರಿತ ಕ್ರೈಸ್ತ ಜೀವಿತ ಜೀವಿಸುವಂತೆ
ಮತ್ತು ಕ್ರಿಸ್ತನ ರೂಪಾಂತರದಲ್ಲಿ ಪಾಲ್ಗೊಳ್ಳಾಗುವಂತೆ ಕಡೆ ತನಕ ನಂಬಿಕೆಯನ್ನು ಓಟವನ್ನು ಓಡಿ ಆ ನಿತ್ಯ ಜೀವನ ಹೊಂದಿಕೊಳ್ಳುವಂತೆ ಸತ್ತನಾಗಬೇಕಾ? ಆಗ ನೆನಪಿಟ್ಟುಕೊಳ್ಳುತ್ತದೆ ಉಪವಾಸ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಯಾವ ವಿಶ್ವಾಸಿ ಅಟ್ಲೀಸ್ಟ್ ಕಡಿಮೆ ಮಿನಿಮಮ್ ಒಂದಿನವಾದರೂ ಉಪವಾಸ ಪ್ರಾರ್ಥನೆ ಮಾಡಲು ಅದು ಬರ ಬರುತ್ತಾ ಸೈತನ್ನು ಈಗ ಕಡೆಯ ದಿವಸಗಳಾಗಿ ಯೇಸು ತುಂಬಾ ಹತ್ತಿರ ಉಂಟು. ಅದೇ ಸೈತನ್ನು ತುಂಬಾ ರೀತಿಯಲ್ಲಿ ವಿಶ್ವಾಸಿಗಳ ವಿರುದ್ಧವಾಗಿ ನಾನಾ ರೀತಿಯ ಕುತಂತ್ರವನ್ನು ಮಾಡುತ್ತಾನೆ. ಯಾಕಂದ್ರೆ ಸೈತನ ಗೊತ್ತುಂಟು, ಒಬ್ಬ ವಿಶ್ವಾಸಿಯು ನಂಬಿಕೆಯ ಅಭಿವೃದ್ಧಿ ಆದರೆ, ಪ್ರಾರ್ಥನೆ ಅಭಿವೃದ್ಧಿ ಆದರೆ, ಪವಿತ್ರಾತ್ಮ ಅಭಿಷೇಕ ಅವನು ಅನೇಕ ಆತ್ಮ ಗೆಲ್ಲುತ್ತಾನೆ. ದೇವರ ಸೇವೆ, ದೇವರ ಸಭೆಯ ಅಭಿವೃದ್ಧಿ ಆಗ್ತದೆ. ಅದೇ ಸೈತನಿಗೆ ಬೇಡ, ದೇವರ ಸಭೆಯ ಅಭಿವೃದ್ಧಿ ಆಗುದು ಬೇಡ, ನೀವು ಅಭಿವೃದ್ಧಿ ಆಗುದು ಬೇಡ. ಸೈತನ ನೆನಪಿಸ್ತಾನೆ, ದೇವರ ಮಕ್ಕಳು ಬರ ಬರುತ್ತಾ ದೇವರಿಂದ ದೂರ ಹೋಗಬೇಕು, ದೇವರನ್ನು ದೂರಬೇಕು, ಕರ್ತನ ಬರೋದಲ್ಲಿ ಕೈ ಬಿಡಬೇಕು. ಅದೇ ಸೈತನನ್ನು ನಾನಾ ತರದ ಕುತಂತ್ರ ಉಪಯೋಗ ಮಾಡ್ತಾ ಅಪೊಸ್ತಲರು ಹೇಳುತ್ತಾನೆ. ಅದೇ ಕಠಿಣ ಇದ್ದರು ನಡುವ ದಿವಸದಲ್ಲಿ ಮಾಡಬೇಕಾದ ಮಾಡಿ ಜಾಯಸಾಲಿ ಸಕ್ತರಾಗುತ್ತೆ. ದೇವ್ರ ದಾಯಪಾಲು ಸರ್ವ 5 ರೂಪಾಯಿ ಮಾಡಬೇಕಾದ್ರೆ ಉಪವಾಸ ಪ್ರಾರ್ಥನೆ ಮಾಡ್ತಾರೋ ಆಗ ನೀವು 7 ವಿಧದ 5 ರೂಪಾಯಿ ಮಾಡಲಿಕ್ಕೆ ಸಕ್ತರಾಗ್ತೀರಿ. ಮತ್ತು ಯಾವ ಯುದ್ಧ ಬಂದರೂ ನೀವು ಸೋಲುವುದಿಲ್ಲ, ಸೈತನ್ನು ಸೋಲಿಸ್ತೀರಿ ಮತ್ತು ನಂಬಿಕೆ ಇಡಕೊಂಡು ಜಯ ಬಲಿತ ಜೀವಿತರು ಕರ್ತನ ರೂಪದ ಪಾಲುವಾಗ್ತೀರಿ. ಉಪವಾಸ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಈಗ ನಾವು 6ನೇ ಕಾರಣ ನೋಡೋದ್ರೆ ಉಪವಾಸ ಮಾಡಬೇಕು. ಎಲ್ಲ ಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾದರೆ ಉಪವಾಸ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಎಲ್ಲ ಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದಬೇಕಾದ್ರೆ ಉಪವಾಸ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. 7ನೇ ಪೂರ್ವಕ ವರ್ತಂತ ಕಾಂಡ 7ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. 2 Chronicles chapter 7 verse 13 and 14 verses. 2 Chronicles chapter 7 verse 13 and 14 verses. ನಾನು ಆಕಾಶವನ್ನು ಮಳೆಗರೆದಂತೆ ಮುಚ್ಚುವಾಗಲೂ, ದೇಶವನ್ನು ತಿರುಗಿಡುವುದಕ್ಕೆ ಮಿಡತೆಗಳನ್ನು ಕಳಿಸುವಾಗಲೂ, ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ, ನನ್ನವರೆಂದು ಹೆಸರು ಕಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ನಾನು ಆಕಾಶವನ್ನು ಮಳೆಗರೆದಂತೆ ಮುಚ್ಚುವಾಗಲೂ, ಅದು ಅರ್ಥವಾಗಿದ್ರೆ ನೀವು ಅನೇಕ ದೇವರ ಮಕ್ಕಳು ಅನೇಕ ಕಷ್ಟದಲ್ಲಿ ಹೋಗುವಾಗ ಕೂಗುತ್ತೀರಿ, ದಿನಾಲು ಪ್ರಾರ್ಥನೆ ಕೂಗುತ್ತೀರಿ, ಆದರೂ ಪರಲೋಕದಲ್ಲಿ ದೇವರ ಪ್ರಾರ್ಥನೆಗೆ ಉತ್ತರ ಕೊಡದಂತ ಅನುಭವ ಆಗ್ತದೆ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಕಷ್ಟ ಬಿಡಲಾಗಬೇಕಾ? ನನ್ನವರೆಂದು ಹೆಸರು ನನ್ನ ಪ್ರಜೆಗಳು ನೀವು ಕುಟುಂಬವಾಗಿ ಉಪವಾಸವಿದ್ದುಕೊಂಡು ಉಪವಾಸ ಮಾಡುವುದು ಅತಿ ಇಂಪಾರ್ಟೆಂಟ್. ನಮ್ಮ ಶರೀರದಲ್ಲಿ ಒಂದು ಊಟವನ್ನು ತ್ಯಾಗ ಮಾಡಿಕೊಂಡು ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕಾದ್ರೆ ಉಪವಾಸ ಮಾಡಲೇಬೇಕು. ಉಪವಾಸ ಮಾಡಿ ನಮ್ಮ ಶರೀರವನ್ನು ಹೊಂದಿಸಬೇಕು ಪ್ರೇರೆ, ದೇವರು ತಗ್ಗಿಸಿಕೊಳ್ಳಬೇಕು. ಆವಾಗ ಪವಿತ್ರಾತ್ಮನ ಪ್ರೇರೆ ನೀವು ಕೇಳಬೇಕು, ಪವಿತ್ರಾತ್ಮನೆ ಈ ನನ್ನ ಕಷ್ಟದಿಂದ ಬಿಡುಗಡೆ ಆಗಬೇಕಾದ್ರೆ ನಾನು ಏನು ಮಾಡಬೇಕು? ದೇವರಿದುವುದಲ್ಲ, ಒಬ್ಬೊಬ್ಬರಿದುವುದಲ್ಲ, ದೇವರ ದೇವ ನಾನು ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ನನ್ನ ಪ್ರಾರ್ಥನೆ ಉತ್ತರವಿಲ್ಲ, ನನ್ನ ಕಷ್ಟ ಜಾಸ್ತಿ ಆಗ್ತದೆ, ನನಗೆ ಬಿಡುಗಡೆ ಬೇಕು, ಆಗ ನಾನು ಏನು ಮಾಡಬೇಕು ಎಂಬುದಾಗಿ ಅವರ ಆತ್ಮ ಕೇಳುವಾಗ ಪವಿತ್ರಾತ್ಮನು ಅತಿ ಸ್ಪಷ್ಟವಾಗಿ ಸಭೆಯಲ್ಲಿ ಉಪವಾಸ ಮಾಡಲಿಕ್ಕೆ ಅವಕಾಶ ಇದ್ದರೆ ವೆರಿ ಇಂಪಾರ್ಟೆಂಟ್ ಎಂದಿಗೂ ಅಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ದೇವರ ಆತ್ಮನು ಸಭೆ ಒಟ್ಟಿಗೆ ಉಪವಾಸ ಪ್ರಾರ್ಥನೆ ಮಾಡುವ ಪವಿತ್ರಾತ್ಮನು ತನ್ನ ಸೇವಕರ ಬಾಯಿಯಿಂದ ಬೇರೆ ವಾಕ್ಯದ ಮುಖಾಂತರ, ಬೈಬಲ್ ಸ್ಟಡಿ ಮುಖಾಂತರ ಆಗ್ಬೋದು, ಮೆಸೇಜ್ ಮುಖಾಂತರ ಆಗ್ಬೋದು, ಅಥವಾ ಪ್ರವಾದನೆ ಮುಖಾಂತರ ಆಗ್ಬೋದು, ಉತ್ತೇಜನ ಮುಖಾಂತರ ಪವಿತ್ರಾತ್ಮನ ನಿಮ್ಮ ಅಡಕವಾಗಿರುವ ಪಾಪಗಳನ್ನು ತೋರಿಸಿಕೊಳ್ಳುವಾಗ ಹೌದು ಪವಿತ್ರಾತ್ಮನೆ ಈ ನನ್ನ ಪಾಪದಕ್ಕೋಸ್ಕರ, ಈ ನನ್ನ ಅವಿದ್ಯಕ್ಕೋಸ್ಕರ ಈ ಕಷ್ಟ ನನಗೆ ಬಂದಿದೆ ಎಂಬುದು ಒಪ್ಪಿಕೊಂಡು ಪಶ್ಚಾತ್ತಾಪಡುತ್ತಾರೋ ಪ್ರಾರ್ಥನೆ 100% ಪಡ್ತಾರೆ. ದೇವರು ಮಗಳೇ ನಾನು ಇಲ್ಲಿದ್ದೇನೆ ಎಂಬುದೇ ನಮ್ಮ ಕಣ್ಣೀರನ್ನು ಒರೆಸಿಕೊಂಡು ಎಲ್ಲ ಕಷ್ಟದ ಬಿಡುಗಡೆ ಬರ್ತಾನೆ. ಅದೇ ಯಾವ ವಿಶ್ವಾಸಿ ಬರೀ ಪ್ರಾರ್ಥನೆ ಕಷ್ಟಗಳು ಬರುವಾಗ ಬರೀ ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡಲಿಕ್ಕೆ ಎಲರ್ಜಿ ಇರ್ತದೆ. ಉಪವಾಸ ಅತಿ ಇಂಪಾರ್ಟೆಂಟ್ ಆಗಿದೆ. ಹೊಸ ಒಡಂಬಡಿಕೆಯಲ್ಲಿ 7 ಥರದ ಉಪವಾಸ ನೋಡ್ತೇವೆ. ಒಂದು ಉಪವಾಸ ಪೂರ್ಣ ಉಪವಾಸ ಅಂದ್ರೆ ಬರೀ ನೀರು ಕುಡಿದು ಮಾಡುವುದು ಉಪವಾಸ, ಯಾರಿಗೆ ಸಾಧ್ಯ ಉಂಟು ಅದು ಮಾಡಬಹುದು. ಇನ್ನೊಂದು ಉಪವಾಸ ಅಪೂರ್ಣ ಉಪವಾಸ ಅಂದ್ರೆ ಒಂದು ಊಟವನ್ನು ಮಾತ್ರ ಮಾಡುವುದಂದ್ರೆ 3 ಊಟದಲ್ಲಿ 2 ಊಟ ತ್ಯಾಗ ಮಾಡಿ 1 ಊಟವನ್ನು ಮಾಡುವುದು, ಅಥವಾ 2 ಊಟ ಮಾಡಿ 1 ಊಟ ಕೊಟ್ಟು ಅಂದ್ರೆ
ಒಂದು ರೀತಿಯ ಅವರಿಗೆ 2 ಊಟ ಬಿಡಲಿಕ್ಕೆ ಆಗುದಿಲ್ಲ, ಅವ್ರು ಅಟ್ಲೀಸ್ಟ್ ಒಂದು ಊಟವನ್ನು ಬಿಡುವುದು, ಬೇರೆ ಊಟ ಯಾವುದಾದ್ರೂ ಒಂದು ಊಟ ಸ್ಯಾಕ್ರಿಫೈಸ್ ಮಾಡಿ ದೇವರ ಮುಂದೆ ತಗ್ಗಿಸಿಕೊಂಡು ಒಂದು 4-5 ಗಂಟೆ ಆದರೂ ಸಭೆಯಾಗಿ ಪ್ರಾರ್ಥನೆ ಪಾಲುದಾರರಾಗಿ ಕೂಗುವುದಾದರೆ ದೇವರು ಪರಲೋಕದ ಬಾಗಿಲು ತೆರೆಯಲ್ಪಡ್ತಾರೆ. ಅನೇಕ ದೇವರ ಮಕ್ಕಳು ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡುದಿಲ್ಲ, ಪಶ್ಚಾತ್ತಾಪ ಇಲ್ಲ, ಸೋಪರೀಕ್ಷೆ ಇಲ್ಲ, ವಾಕ್ಯ ಇಲ್ಲ, ಅದಕ್ಕೆ ಉತ್ತರ ಬರುವುದಿಲ್ಲ. ಉಪವಾಸ ಮಾಡೋದು ಯಾಕೆ? ದೇವ ಪವಿತ್ರಾತ್ಮೆ ನನಗೆ ಕಷ್ಟ ಬಿಡಲಾಗಬೇಕು, ಆದ್ರೆ ಏನು ನಾನು ಮಾಡಬೇಕು? ಯಾಕಂದ್ರೆ ಕಷ್ಟ ಬರ ಮಾಡಿ ಯಾರಾಗಿದ್ದಾನೆ? ದೇವರು ತಾನೇ ಪರಲೋಕದ ಬಾಗಿಲು ಮುಚ್ಚುತ್ತಾನೆ. ಯಾಕೆ? ನನ್ನ ಮಕ್ಕಳು, ದೇವರ ಮಕ್ಕಳು ಅವಿಯರಾಗುವಾಗ, ದೇವರ ಮಕ್ಕಳು ಪಾಪ ರುಚಿಸುವಾಗ ದೇವರ ಸಭೆಯಲ್ಲಿ ಮಾತನಾಡ್ತಾನೆ. ಆದ್ರೂ ಮಾತು ಕೇಳದೆ ಕಠಿಣವಾಗುವಾಗ ದೇವರೀಗ ಆಯ್ತು. ಈಗ ದೇವರಿಗೆ ಗೊತ್ತುಂಟು ಹೇಗೆ ಒಬ್ಬ ವಿಶ್ವಾಸಿಯ ಆತ್ಮಿಕ ಅಹಂಕಾರ ಮುರಿದಕ್ಕೆ ಗೊತ್ತುಂಟು. ಈಗ ನಾವು ನಮಗೆ ಮಕ್ಕಳು ಇರುವಾಗ ನಾವು ಏನ್ ಮಾಡ್ತೇವೆ? ನಮ್ಮ ಮಕ್ಕಳಿಗೆ ತುಂಬಾ ಪ್ರೀತಿ ಮಾಡ್ತಲ್ಲ, ಬೇಕಾದನ್ನೆಲ್ಲ ಕೊಡ್ತೇವೆ. ಒಂದು ನಮ್ಮ ಮಕ್ಕಳು ಕೇಳಿದ್ದೇವೆ, ನಮಗೆ ಗೊತ್ತುಂಟಲ್ಲ ತಂದೆ ತಾಯಿಗೆ ಈಗ ನನ್ನ ಮಗನ ಮಗಳ ಗರ್ವ ಮಡಿಗೆ ತಂದೆ ತಾಯಿ ಗೊತ್ತಿರೋ ಟ್ರಿಕ್. ಹಾಗೇ ಪಡುವಾಗ ದೇವರು ಕೂಡ ತುಂಬಾ ಸಲ ಮಾತನಾಡ್ತಾನೆ, ಮಗನೇ ಮಗಳೇ ಬಿದ್ದೇನಾದ್ರು. ಆದ್ರೆ ಯಾವಾಗ ದೇವರ ಮಕ್ಕಳು ದೇವರ ತಿರಸ್ಕಾರ ಮಾಡ್ತಾರೋ ದೇವರಿಗೆ ಗೊತ್ತು ದೇವರ. ಹಾಗಾದ್ರೆ ಇವರ ಗರ್ವ ಮುಡಿಬೇಕಾದ್ರೆ ಏನ್ ಬರ ಮಾಡ್ತಾನೆ? ಪರಲೋಕವಾದ ಬಾಗಿಲು ಪ್ರಾರ್ಥನೆ ಉತ್ತರ ಬಂದರು ಮುಚ್ಚುತ್ತಾನೆ, ಉತ್ತರ ಕೊಡುವುದಿಲ್ಲ, ಕಷ್ಟ ಬರುತ್ತದೆ. ಆವಾಗ ನೀವು ದೇವರು ದೂರಿಕೊಂಡು ಹೋದರೆ ಕಷ್ಟ ಬಿಡಾಗುದಿಲ್ಲ, ಎಲ್ಲಿ ಓಡಿದ್ರು ಕಷ್ಟ ಬಿಡಾಗುದಿಲ್ಲ, ಸಾಲ ಬಿಡಾಗುದಿಲ್ಲ. ಉಪವಾಸ ಬಿದ್ದುಕೊಂಡು ದೇವ ನನ್ನ ಪರೀಕ್ಷೆ ದೇವ, ಯಾಕೆ ಕಷ್ಟ ಬಂತು, ಯಾಕೆ ನನ್ನ ಕಷ್ಟ ಬಿಡೋದು, ಯಾಕೆ ನನ್ನ ಪ್ರಾರ್ಥನೆ ಉಂಟಾಗುದ, ಯಾಕೆ ನನ್ನ ಬಿಸ್ನೆಸ್ ಆಶೀರ್ವಾದ ಅಂತ ಕೇಳಿದರೆ ಪವಿತ್ರ ಸಭೆಯಲ್ಲಿ ಅದರ ವೈಯಕ್ತಿಕವಾಗಿ ಮಾತನಾಡುವಾಗ ಆ ಪಾಪಕ್ಕೆ ಪಶ್ಚಾತ್ತಾಪ ಪಡಿತರು, ಆ ಪಾಪ ಬಿಟ್ಟು ಬಿಡ್ತರು, ಪ್ರಾರ್ಥನೆ ಮಾಡೋದು ಡೆಫಿನೆಟ್ಲಿ ಪರಲೋಕದ ಬಾಗಿಲು ತೆರೆಯಲ್ಪಡುತ್ತದೆ. ಯಾವ ಕಷ್ಟ ಯಾವ ಸಮಸ್ಯೆ ಇದ್ದರೂ ದೇವರಿಗೆ ಆಶೀರ್ವಾದ ಕೊಡುವನಾಗಿದ್ದಾನೆ. ಆಮೇಲೆ ಅನೇಕರು ದೇವರ ಮಕ್ಕಳು ಆಶೀರ್ವಾದ ಪುಕ್ಕಟ್ಟೆ ಬರುವುದಿಲ್ಲ. ಬೇರೆ ಆಶೀರ್ವಾದ ಬರಬೇಕಂದ್ರೆ ನಂಬಿಕೆ ಬೇಕು, ವಿಧೇಯತೆ ಬೇಕು, ಉಪವಾಸ ಪ್ರಾರ್ಥನೆ ಬೇಕು. ಅನೇಕರು ನಂಬುತ್ತಾರೆ, ಆಶೀರ್ವಾದ ಬರ್ತದೆ, ಆಶೀರ್ವಾದ ಬರುವುದಿಲ್ಲ. ಆಶೀರ್ವಾದ ಬರಬೇಕಾ? ನಂಬಿಕೆ ಜೊತೆಗೆ ವಿಧೇಯತೆ ಬೇಕು, ಪಶ್ಚಾತ್ತಾಪ ಬೇಕು. ಅದಕ್ಕೆ ಉಪವಾಸದ ಪ್ರಾರ್ಥನೆ ಯಾರು ಮಾಡುತ್ತಾರೋ ಅವರಿಗೆ ಎಲ್ಲಾ ಆಶೀರ್ವಾದವನ್ನು ದಯಪಾಲಿಸುವನಾಗಿದ್ದಾನೆ. ಅಲ್ಲಿ ಇನ್ನೊಬ್ಬ ನೋಡ್ತೇವೆ, ದೇಶ ತಿಂದು ಬಿಡೋದಕ್ಕೆ ಮಿಡಿತಗಳನ್ನು ಕಳುಹಿಸುವಾಗಲೂ ಹೌದು ಕಲವತ್ತೆ, ನಾನು ಇಷ್ಟು ಬಿಸಿನೆಸ್ ಮಾಡ್ತೇನೆ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ, ಇಷ್ಟು ಬ್ಯಾಂಕ್ ಸಾಲ ತೆಗೆದುಕೊಂಡು ಇಷ್ಟು ಆದರೆ ಸಾಲ ಜಾಸ್ತಿ ಆಗ್ತದೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇಲ್ಲ, ತಲೆ ಬಿಸಿ ಆಗ್ತದೆ, ಟೆನ್ಷನ್ ಮಾಡ್ತಾರೆ, ಯಾವ ಉಪಾಯ ಇಲ್ಲ, ಬ್ಯಾಂಕ್ ಬಡ್ಡಿ ಕಟ್ಟಬೇಕು, ಕಂತು ಕಟ್ಟಬೇಕು ಅನ್ನಿಲ್ಲ. ಬೇರೆ ಉಪವಾಸ ತಗೊಂಡು ಪ್ರಾರ್ಥನೆ ಮಾಡಿ ಹೋಗುವಾಗ ದೇವರ ಆತ್ಮ ಬರ್ತಾನೆ, ಬಿಸ್ನೆಸ್ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಆಲೋಚನೆ ಕೊಡ್ತಾನೆ. ಆ ಪ್ರಕಾರ ಮಾಡುವಾಗ ದೇವರ ಬಿಸ್ನೆಸ್ ಅಷ್ಟು ಮಾಡ್ತಾನೆ. ಅವರ ಸಾಲ ಕಂತು ಕಟ್ಟಲು ಸಹಾಯ ಮಾಡಿ ಎಲ್ಲಾ ಸಾಲದ ಬಿಡುಗಡೆ ಕೊಡುತ್ತಾನೆ. ಹಾಗಾದ್ರೆ ಕಷ್ಟದ ಬಿಡುಗಡೆ ಆಗಬೇಕಾ, ಸಾಲದ ಬಿಡುಗಡೆ ಆಗಬೇಕಾ? ಉಪವಾಸ ಪ್ರಾರ್ಥನೆ ಅತಿ ಅತಿ ಅಗತ್ಯವಾಗಿದೆ. ಮುಂದೆ ಸಂದರ್ಭದಲ್ಲಿ ನನ್ನ ಜನ ಮೇಲೆ ಘೋರ ವ್ಯಾಧಿಗಳು ಬರ ಮಾಡುವಾಗಲೂ ನೆನಪಿಟ್ಟುಕೊಂಡ್ರೆ ಎಲ್ಲಾ ರೋಗಗಳು ಪಾಪ ಪುಸಪಟ್ಟ ನೆನಪಿಟ್ಟುಕೊಂಡ್ರೆ ಕೆಲವು ರೋಗಗಳು ಕೆಲವು ವೆದರ್ ಪ್ರಾಬ್ಲಮ್ ಆಗಿ, ಕೆಲವು ನಮ್ಮ ಶರೀರದ ಕೆಲವು ಮಿಸ್ಯೂಸ್ ಆಗಿ ಬರಬಹುದು. ಅದೇ ಕೆಲವೊಂದು ರೋಗಗಳು ನೆನಪಿಟ್ಟುಕೊಂಡ್ರೆ ಯಾರು ರೋಗ ಬಂದ ಪಾಯಿಂಟ್ ಎಲ್ಲ ರೋಗಗಳು ಪಾಪ ಪುಸ್ತಕ ಮಾಡಿ. ಅದೇ ಕೆಲವೊಂದು ರೋಗಗಳು ಕೆಲವು ವ್ಯಾಧಿಗಳು ನೆನಪಿಟ್ಟೆ ವ್ಯಾಧಿ ಘೋರ ವ್ಯಾಧಿ ಅದು ಬರುವುದಾದರೆ ದೇವರ ಮಕ್ಕಳು ಡಾಕ್ಟರ್ ಅಂತಾರೆ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಬೇಕು. ಕೆಲವಾಗಿ ಕೆಲವು ತಿಂಗಳು ಗ್ಯಾರಂಟಿ ಕೊಡ್ತಾರೆ. ಆದರೆ ನಿಮಗೆ ದೇವರು ದೇವರು ತಾನೇ ವ್ಯಾಧಿಯನ್ನು ಬರ ಮಾಡಿದ್ದನು ಎಂಬುದಾಗಿ. ಹಾಗಾದ್ರೆ ಗುಣವಾಗಬೇಕಾ? ಡಾಕ್ಟರ್ ಮೆಡಿಸಿನ್ ಮಾಡಿ ತೊಂದರೆ ಇಲ್ಲ. ಅದೇ ದೇವರ ಹತ್ರ, ನಿಜ ಡಾಕ್ಟರ್ ಹತ್ರ ಮನ ಕಾಲಿಕೊಂಡು ದೇವ ನನಗೆ ವ್ಯಾಧಿಯಿಂದ ಬಿಡುಗಡೆ ಆಗಬೇಕಿದ್ದವ, ನನ್ನ ವ್ಯಾಧಿ ಗುಣ ಮಾಡಬೇಕು, ಅದು ನನ್ನ ಎಲ್ಲಿ ತಪ್ಪಿ ಬಿದ್ದಿದ್ದೇನೆ, ಎಲ್ಲಿ ನನ್ನ ಪಾಪ ಮಾಡಿದ್ದೇನೆ, ಅದು ಪಶ್ಚಾತ್ತಾಪ ಅತಿ ಸ್ಪಷ್ಟವಾಗಿ ಯಾವ ಪಾಪಗೋಸ್ಕರ ಯಾವ ರೋಗ ಬರುತ್ತೆ ತೋರಿಸಿಕೊಂಡ್ರೆ ಪಶ್ಚಾತ್ತಾಪಟ್ಟಿರು ದೇವರ ಹಸ್ತವು ರೋಗವನ್ನು ಗುಣ ಮಾಡುತ್ತದೆ. ಆಮೇಲೆ ಅನೇಕ ವಿಶ್ವಾಸ ರೋಗ ಬಂದ ಕೂಡಲೇ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ, ಪಾಸ್ಟರ್ ಗುಣ ಆದ್ಮೇಲೆ ಅನೇಕ ಸೇವಕರು ಓಡಿರ್ತಾರೆ ಮತ್ತು ಸಭೆಯನ್ನು ದೂರುತ್ತಾರೆ. ಪಾಸ್ಟರ್ ಅಭಿಷೇಕ ಸಭೆ ಇಲ್ಲ ಎಲ್ಲಿ ಹೋಗುದು, ಯಾವ ಸಭೆ ಬಂದ್ರೆ ಗುಣವಾಗುವುದಿಲ್ಲ. ಗುಣವಾಗಬೇಕಾದ್ರೆ ಅವರು ತನ್ನ ಸಭೆಯಲ್ಲಿ
ತನ್ನ ಸಭಾ ಪಾಲಕರಿಗೆ ವಿಚಾರಿಸಿಕೊಂಡು ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಕರೆಯುವಾಗ ಉಪವಾಸದ ಪಾಲು ಹಾಕೊಂಡು ವೈಯಕ್ತಿಕ ಉಪವಾಸ ಪ್ರಾರ್ಥನೆ ಕೂಗುವುದಾದರೆ ದೇವರು ಅವರ ಸಭೆಯಲ್ಲಿ ಅವರ ಸೇವಕರ ಮುಖಾಂತರ ಡೈರೆಕ್ಟ್ ಆಗಿ ವ್ಯಾಧಿ ಗುಣ ಮಾಡುವನಾಗಿದ್ದಾನೆ. ಹಾಗೆ ನೆನಪಿರುತ್ತೆ, ವ್ಯಾಧಿ ಗುಣ ಮಾಡುವ ದೇವರಾಗಿದ್ದಾನೆ, ಕಲುಷ ದೇವರಾಗಿದ್ದಾನೆ. ಅದಕ್ಕೆ ಉಪವಾಸ ಬೇಕು. ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡೆದು ಬಿಟ್ಟು ತಿರುಗಿಕೊಂಡು ಪ್ರಾರ್ಥಿಸಿದರೆ ನಾನು ಪರಲೋಕದಿಂದ ಅವರ ಪ್ರಾರ್ಥನೆ ಅವರ ದೇಶದಲ್ಲಿ ಅವರ ಕುಟುಂಬದಲ್ಲಿ ಆಯುರ್ವೇದ ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ ಬರ್ಬೋದು, ಯಾವುದೇ ರೀತಿಯ ನೋವುಗಳಿರ್ಬೋದು, ವೇಗಗಳಿರ್ಬೋದು, ರೋಗಗಳು ಭಯ ಪಡಬೇಕು. ಪರಲೋಕದಲ್ಲಿ ತಂದೆ ದೇವರು ಆಶೀರ್ವಾದವಾಗಿದ್ದಾನೆ. ಆಮೇಲೆ ಉಪವಾಸ ಮಾಡೋಕ್ಕೆ ನಾವು ನಂಬುತ್ತೇವೆ, ನನ್ನ ದೇವರು ಜೀವಂತ ದೇವರು, ಪರಲೋಕದ ಆಶೀರ್ವಾದ ಆದ ಬಲಡಿ ಯಾವಿದ್ದಾನೆ, ಯೇಸು ಕ್ರಿಸ್ತ ಇದ್ದಾನೆ. ಆ ನಂಬಿಕೆಯಿಂದ ದೇವಾ ನನ್ನ ಪ್ರಾರ್ಥನೆ ಕೇಳುವುದು, ಉಪವಾಸ ಬರ್ತಿರೋ ಪಶ್ಚಾತ್ತಾಪಡು ಡೆಫಿನೆಟ್ಲಿ ನಮ್ಮ ತಂದೆ ಕರುಣಾಗಿದೆ, ಆತನು ಪ್ರೀತಿ ಸ್ವರೂಪನಾಗಿದೆ. ಒಂದು ಹೆಜ್ಜೆಯನ್ನು ಮುಂದೆ ಇಡುವಾಗ 10 ಹೆಜ್ಜೆಗಳು 10 ಇಟ್ಟು ಮನಪ್ಪಿಕೊಳ್ಳುತ್ತಾನೆ. ಉಪವಾಸದಲ್ಲಿ ನಿಜವಾಗಿ ನಾನು ಅನುಭವ ಮಾಡಿದ್ದೇನೆ. ಪರಲೋಕದ ಪವಿತ್ರ ಆತ ಪ್ರಸನ್ನತೆಯನ್ನು ಅನುಭವ ಮಾಡ್ತೇವೆ. ಪಶ್ಚಾತ್ತಾಪದ ಉಪವಾಸ ಮಾಡೋಣ. ಆಮೇಲೆ ಆ ದೇವರ ಪ್ರೀತಿನ ಅನುಭವ ಮಾಡ್ತೇವೆ. ದೇವರು ಬಂದು ನಮ್ಮ ಕಣ್ಣೀರನ್ನು ಓಡಿಸುತ್ತಾನೆ. ಹಾಗಾದ್ರೆ ಒಂದೇ ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲ ಕಷ್ಟ ಬಿಡಾವಾಗ, ಕೆಲವು ಸಾರಿ ಒಂದಿನ ಉಪವಾಸ ಪ್ರಾರ್ಥನೆ ಬಿಡಾಗುವುದು, ಕೆಲವು ಸಾರಿ 3 ದಿನ ಉಪವಾಸ ಮಾಡಬೇಕಾದ್ರೆ, ಕೆಲವು ಸಾರಿ 7 ದಿನ ಉಪವಾಸ ಮಾಡಬೇಕಾದ್ರೆ, ಕೆಲವು ಸಾರಿ 21, 40 ಅದರಲ್ಲೂ ಬಿಡಾಗದಿದ್ರೆ ನೀವು ಉತ್ತರ ಬರುವ ತನಕ ಒಂದು ಊಟವನ್ನು ತ್ಯಾಗ ಮಾಡಿ ಆಚರಿಸಬೇಕು. ದೇವ ನನಗೆ ಕಷ್ಟದಿಂದ, ಸಾಲದಿಂದ, ರೋಗದಿಂದ ಬಿಡುಗಡೆ ಪ್ರಾರ್ಥನೆ 100% ಬಿಡುಗಡೆ ಕೊಡ್ತಾನೆ. ಅದೇ ಎಕ್ಸಾಂಪಲ್ ಕೊಡಬೇಕು. ಎಲ್ಲರಿಗೂ ಗೊತ್ತುಂಟು, 3 ಉಪವಾಸ ಪ್ರಾರ್ಥನೆ ಎಲ್ಲರಿಗೂ ಗೊತ್ತುಂಟು, 2 ಉಪವಾಸ ಗೊತ್ತುಂಟು, ನಾನು ಅದಕ್ಕೆ ಹೇಳಲಿಕ್ಕೆ ಟೈಮ್ ವೇಸ್ಟ್ ಮಾಡಿದ. 20 ಉಪವಾಸ ಗೊತ್ತುಂಟು, 40 ಉಪವಾಸ. ಕೆಲವು ಸರಿ ದೇವರಾತ್ಮನು ಪ್ರೇರೆ ಬಿಡುಗಡೆ ಕೊಡ್ತಾರೆ. ಒಂದು 40 ಉಪವಾಸ ಪ್ರಾರ್ಥನೆ ಮಾಡೋದು ಸಹ ನಿಮಗೆ ಬಿಡುಗಡೆ ಬರುತ್ತಿಲ್ಲ ಅಂದ್ರೆ, ಇನ್ನೊಂದು ಉಪವಾಸ ನೇಮನು 6 ತಿಂಗಳು ಉಪವಾಸ ಮಾಡಿದನು, ಉತ್ತರ ಬರುತ್ತ ಆ ರೀತಿ ಉಪವಾಸವನ್ನು ಮಾಡುವುದಾಗಬೇಕು. ನಾನು ನೋಡುವ ನೇಮಿನ ಪುಸ್ತಕ 1ನೇ ಅಧ್ಯಾಯದಲ್ಲಿ 4 ರಿಂದ 11 ವಾಕ್ಯಗಳು. ನೇಮಿಯ ಚಾಪ್ಟರ್ 1 verse 4 to 11. ನೇಮಿನ ಪುಸ್ತಕ 1ನೇ ಅಧ್ಯಾಯದಲ್ಲಿ 4 ರಿಂದ 11 ವಾಕ್ಯ. ಯಾರು ಗಟ್ಟಿ ಓದಿ. ನೆಹೆಮೀಯನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 4 ರಿಂದ 11 ವಾಕ್ಯ. ಆತನು ಸಮುದ್ರವನ್ನು ಗದರಿಸಿ ಒಣಗಿಸುತ್ತಾನೆ. ನೆಹೆಮೀಯ 1 verse 4 to 11. ನಾವು ಈ ವರ್ತಮಾನವನ್ನು ಕೇಳಿದಾಗ ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸಕ್ಕಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಆ ವಿಜ್ಞಾಪನೆಗಳಲ್ಲಿ ನಾನು, ಯೆಹೋವನೇ, ಮಹೋನ್ನತನೂ ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು, ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನಾವು ನಿನಗೆ ದ್ರೋಹಿಗಳಾಗಿ ನಡೆಯುತ್ತಾ ಬಂದೆವು. ನೀನು ನಿನ್ನ ಸೇವಕನಾದ ಮೋಶೆಯ ಮುಖಾಂತರ ಕೊಟ್ಟ ಆಜ್ಞಾವಿಧಿ ನ್ಯಾಯಗಳನ್ನು ನಾವು ಕೈಗೊಳ್ಳಲಿಲ್ಲ. ನೀನು ಅವನ ಮುಖಾಂತರವಾಗಿ ನೀವು ಅವಿಧೇಯರಾದರೆ ನಿಮ್ಮನ್ನು ಜನಾಂಗಗಳೊಳಗೆ ಚದುರಿಸಿ ಬಿಡುವೆನು. ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಾದರೆ ನಿಮ್ಮವರು ಆಕಾಶದ ಕೊನೆಯವರೆಗೆ ಒಯ್ಯಲ್ಪಟ್ಟರು. ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು ಎಂದು ಹೇಳಿದೆಯಲ್ಲ, ಆ ಮಾತನ್ನು ನೆನಪು ಮಾಡಿಕೊಳ್ಳಬೇಕು. ಸ್ವಾಮಿ, ಅವರು ನಿನ್ನ ಸೇವಕರು. ನೀನು ನಿನ್ನ ಮಹಾಶಕ್ತಿ ಭುಜ ಪರಾಕ್ರಮಗಳಿಂದ ವಿಮೋಚಿಸಿದ ನಿನ್ನ ಪ್ರಜೆಗಳು ಆಗಿರುತ್ತಾರಲ್ಲ. ಸ್ವಾಮಿ, ಕೃಪೆ ಮಾಡು. ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗಳು. ನಿನ್ನ ಸೇವಕನು ಈ ಹೊತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದೆನು. ಈ ವಾಕ್ಯಗಳನ್ನು ಸ್ಟಡಿ ಮಾಡುವಾಗ ಇಲ್ಲಿ 6 ತಿಂಗಳು
ನೇಹೆಮನು ಒಂದು ಊಟವನ್ನು ತ್ಯಾಗ ಮಾಡಿ ದಿನಾಲು ಉಪವಾಸ ಇದ್ದುಕೊಂಡು ಕಣ್ಣೀರು ಸುರಿಸಿಕೊಂಡು ತನ್ನ ಪಾಪಕ್ಕೆ ಪಶ್ಚಾತ್ತಾಪಟ್ಟನು. ಅದರ ಬೇಡಿದಂದ್ರೆ ಅವನ ಊರಿನಲ್ಲಿ ಇರಿದು ಪೌಲರು ಬೆಂಕಿಯಲ್ಲಿ ಕೆರಳು ಪಟ್ಟಿದ್ದು ಅದು ಪುನಃ ಕಟ್ಟುವುದಕ್ಕೆ ಅದರಿಂದ ಬೇಡುತ್ತಾನೆ. ತನ್ನ ಪಾಪ ಪಶ್ಚಾತ್ತಾಪಟ್ಟರೆ ನಿಮ್ಮ ಜೀವಿತದಲ್ಲಿ ಈ 40 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಒಂದೆಲ್ಲ ಕಷ್ಟ ಪರಿಹಾರವಾಗುವುದಿಲ್ಲ, ವ್ಯಾಧಿ ಗುಣವಾಗುವುದಿಲ್ಲ, ಸಾಲ ಬಿಡುವುದಿಲ್ಲ. 6 ತಿಂಗಳು ಉಪವಾಸ ಮಾಡಿ 6 ತಿಂಗಳು ಬಂದರೆ ನಾನು 1 ವರ್ಷ 8 ತಿಂಗಳು ಉಪವಾಸ ಮಾಡಿ ಈ ಒಂದು ನೇಮನ ಪುಸ್ತಕ ಓದಿ ನನ್ನನ್ನು ಉತ್ತೇಜನ ಮಾಡಿ ನನ್ನ ಜೀವಿತ ಸಾಲದಿಂದ ತುಂಬಾ ಆರ್ಥಿಕ ಮುಖಂಡಿದ್ದೆ. ಕೆಲಸ ನನಗೆ ಸರಿಯಾಗಿ ಇರಲಿಲ್ಲ, ಬಿಸ್ನೆಸ್ ಇರಲಿಲ್ಲ, ಎಷ್ಟು ಒದ್ದಾಡಿದ್ರು ಕೆಲಸ ಇರುವುದಿಲ್ಲ, ಬಿಸ್ನೆಸ್ ಇರುವುದಿಲ್ಲ, ಸಾಲ ಜಾಸ್ತಿ ಆಗ್ತದೆ. ಎಲ್ಲ ಈ ಕಷ್ಟದಿಂದ ಬಿಡುಗಡೆ ನಾನು ಈ ಪುಸ್ತಕ ಓದಿ ನನ್ನ ಉತ್ತೇಜನ 1 ವರ್ಷ 8 ತಿಂಗಳು ಒಂದು ಊಟ ತ್ಯಾಗ ಉಪವಾಸ ಪ್ರಾರ್ಥನೆ ಮಾಡಿ ಎಲ್ಲ ಕಷ್ಟದಿಂದ ನಾನು ಬಿಡುವುದಿದ್ದೇನೆ. ಆಮೇಲೆ ಹಾಗಾದ್ರೆ ನೀವು 40 ದಿನ ಉಪವಾಸ ಮಾಡಿ ಬಿಡುಗಡೆ ಬದಲು ದಿನಾಲು ಯಾವುದಾದ್ರು ಒಂದು ಊಟ ತ್ಯಾಗ ಮಾಡಿ ಈ ರೀತಿ ಕಣ್ಣೀರಿನಿಂದ ಪಶ್ಚಾತ್ತಾಪಡಿದ್ದೇವ. ಎಲ್ಲಿ ನಿಮಗೆ ಪಾಪ ಉಂಟು ಶೋಧನೆ ಮಾಡಿದ್ರು ಬನ್ನಿ, ಬಿಡ್ತಾ ಬನ್ನಿ, ಬಿಡುಗಡೆಗೆ ಬನ್ನಿ. 100% ಉತ್ತರ ಬರೋ ತನಕ ಬಿಡಬೇಡಿ. 6 ತಿಂಗಳಲ್ಲಿ ಬರ್ಬೋದು, 1 ವರ್ಷ ಆಗ್ಬೋದು. ಅರ್ಜೆಂಟ್ ಬೇಕು, ಬಿಡುಗಡೆ ಬೇಕು, ಹಠ ಹಿಡಿದು ಉಪವಾಸ ಪ್ರಾರ್ಥನೆ ಮಾಡುವುದಾದ್ರೆ ಡೆಫಿನೆಟ್ ದೇವರ ಪ್ರಾರ್ಥನೆ ನನಗೆ ದೇವರು ಕರ್ತನು ನಿಮಗೆ ಕೊಡುವನಾಗಿದ್ದಾನೆ. ಅದಕ್ಕೆ 2 ದಿನದಲ್ಲಿ 1 ವಾಕ್ಯ ಓದಿದ್ರೆ 2 ವಾಕ್ಯ. ನಾನು ಅರಸನ ಪಾನ ಸೇವಕನಾಗಿದ್ದೇನೆ. ಅರಸನಾದ ಅರ್ತಶಕ್ತನ 20ನೇ ವರ್ಷದ ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷಾರಸ ಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷಾರಸವನ್ನು ತಂದು ಅವನಿಗೆ ಕೊಟ್ಟೆನು. ನಾನು ಅವನ ಸನ್ನಿಧಿಯಲ್ಲಿ ಇದ್ದೆ ಎಂದು ಖಿನ್ನನಾಗಿರಲಿಲ್ಲ. ಅರಸನು ನನಗೆ, ನೀನು ಕಳೆದುಕೊಂಡಿದ್ದವನಾಗಿ ಕಾಣುವುದೇಕೆ? ನಿನಗೆ ದೇಹಾಲಸ್ಯವಿಲ್ಲವಲ್ಲ, ಇದಕ್ಕೆ ಮನೋವೇದನೆಯ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು. ನಾನು ಅರಸನಿಗೆ, ಅರಸನು ಚಿರಂಜೀವಿಯಾಗಿರಲಿ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೆ ಇರುವುದು ಹೇಗೆ ಎಂದು ಹೇಳಿದನು. ಆಗ ಅರಸನು ನನ್ನನ್ನು, ನಿನ್ನ ಅಪೇಕ್ಷೆಯೇನು ಎಂದು ಕೇಳಿದನು. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ರಾಜರ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯೆಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದನು. ರಾಣಿಯು ಅರಸನ ಹತ್ತಿರದಲ್ಲೇ ಕೂತುಕೊಂಡಿದ್ದಳು. ಅರಸನು, ಪ್ರಯಾಣಕ್ಕೆ ನಿನಗೆಷ್ಟು ಕಾಲ ಬೇಕು, ಯಾವಾಗ ಹಿಂದಿರುಗಿವಿ ಎಂದು ವಿಚಾರಿಸಿದಾಗ ನಾನು ಕಾಲವನ್ನು ಸೂಚಿಸಲು ಅವನು ಒಪ್ಪಿಕೊಂಡು ಅಪ್ಪಣೆ ಕೊಟ್ಟನು. ತರುವಾಯ ನಾನು ಅರಸನಿಗೆ, ಹೊಳೆಯಾಚೆಯ ದೇಶಾಧಿಪತಿಗಳು ತಮ್ಮ ಪ್ರಾಂತ್ಯಗಳಲ್ಲಿ ಹಾದು ಯೆಹೂದ ಸೀಮೆಗೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡುವ ಹಾಗೂ ರಾಜನ ಬಾಲಕನಾದ ಅಸಾಫನು ದೇವಾಲಯದ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ, ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜರು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು ಎಂದು ವಿನ್ನವಿಸಲು ನನ್ನ ದೇವರ ಕೃಪಾಹಸ್ತ ಪಾಲನೆ ನನಗಿದ್ದದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳಿಸಿದನು. ನೇಮಿನ ಈ 6 ತಿಂಗಳ ಉಪವಾಸ ಪ್ರಾರ್ಥನೆ ಮುಖಾಂತರ ದೇವರು ನಾವು ಸುದ್ದಿಗಳು ಕೆಲಸ ಬಿಡುವುದಿಲ್ಲ. ಕೆಲಸ ಇದ್ದುಕೊಂಡು ಆ ಒಂದು ಊಟವನ್ನು ತ್ಯಾಗ ಮಾಡಿ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಕೂಗಿದರೆ ಉಪವಾಸ ಮಾಡೋದಕ್ಕೆ ಊಟ ಬಿಟ್ಟು ನಿದ್ರೆ ಮಾಡೋದಿಲ್ಲ. ಉಪವಾಸ ಮಾಡೋದಿದ್ರೆ ವ್ಯಕ್ತಿಗೆ ಉಪವಾಸ ಮಾಡಿದ್ರೆ ಅವ್ನು 4-5 ಗಂಟೆ ಆಗಿದ್ರೆ ಪ್ರಾರ್ಥನೆ ಮಾಡಿ ಪಾಪದ ಪಶ್ಚಾತ್ತಾಪಗಳು ವಾಕ್ಯ ಧ್ಯಾನ ಮಾಡಿ ಕೂಗಬೇಕು. ಅಲ್ಲಿ ಕೂಗಿದರೆ 6 ತಿಂಗಳು ತಾಗಿತ್ತು ದೇವರು ಆ ಅರಸನದಲ್ಲಿ ಈ ನೇಮಿತ ದಯೆಯನ್ನು ಹಾಕಬೇಕಾದ್ರೆ ಅದು ಅರಸನು ಏನು ಮಾಡಿದ, ನೇಮಿಯನಿಗೆ ಅವನು ರಜೆ ಕೊಟ್ಟನು, ಬೇಕಾದ ಪತ್ರಗಳು ಬೇಕಾದ ಹಣ ಕೊಟ್ಟು ಅದು ಊರಿಗೆ ಹೋಗಿ ಆ ಒಂದು ಇರಿಸಲು ಕಡೆ ಪುನಃ ಕಟ್ಟೋದಕ್ಕೆ ಸಹಾಯ ಮಾಡಿದ್ದಾನೆ. ಇವತ್ತು ನಿಮಗೆ ನಿಮ್ಮ ಕಷ್ಟ ಪರಿಪೂರ್ಣ ತಿಳಿಯಲಿಲ್ಲ, ಆಗಲೇಬೇಕು, ಅರ್ಜೆಂಟ್ ಬೇಕು. ಆದರೆ ದಿನಾಲು ಕಡೆ ಒಂದು ಊಟವನ್ನು ಬಿಟ್ಟು ತ್ಯಾಗ ಮಾಡಿ ನಾವು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ಕೊಡುತ್ತಾನೆ. ಅಥವಾ ಸಭೆಯಾಗಿ ಮಾಡಿದ್ರೆ ನೀವು ಒಂದೊಂದು ಕೊಟ್ಟು ನಿಮ್ಗೆ ಅರ್ಜೆಂಟ್ ಬೇಕು. ಉಪವಾಸ ಪ್ರಾರ್ಥನೆಯಲ್ಲಿ ಬಲ ಉಂಟು. ಯಾವ ಕಷ್ಟ ಇದ್ದರೂ, ಯಾವ ಸಮಸ್ಯೆ ಇದ್ದರೂ, ಯಾವ ಸಾಲ ಇದ್ದರೂ ದೇವರ ಮುಖ ಹುಡುಕುತ್ತಾರೆ. ಯಾಕಂದ್ರೆ ನೇಮನ್ನು ಯಾಕೆ ಉಪವಾಸ ಮಾಡಿದ್ರು? ನಾನು ಅದು ಓದುವಾಗ ನನಗೆ ತುಂಬ ಎನ್ಕರೇಜ್. 6 ತಿಂಗಳು ಆ ಕ್ಯಾಲೆಂಡರ್ಗೆ ನಾನು ಅದು ಹೇಳ್ತಾರೆ, ಅದು ಇಬ್ಬರು ಕ್ಯಾಲೆಂಡರ್ ನೋಡುವಾಗ ಅವನು ಇದ್ದ ದಿನ ಮತ್ತು ಎಂಡ್ ಮಾಡಿದ 6 ತಿಂಗಳು ಅವನು ಉಪವಾಸ ಮಾಡಿದ್ದನು. ಒಂದು ಊಟವನ್ನು ಬಿಟ್ಟುಕೊಂಡು
ಆ ಉಪವಾಸಕ್ಕೆ ಎಂತ ಕೊಡಿದ್ರೆ ಇವತ್ತಿನ ದಿವಸದಲ್ಲಿ ಕ್ಯಾಂಡಲ್ ಸ್ಕೂಲ್ ಪ್ರಾರ್ಥನೆ ಮಾಡ್ತಿರೋ 100% ದೇವರ ಎಲ್ಲ ಸಾಲಿನಿಂದ, ಎಲ್ಲ ಕಷ್ಟದಿಂದ, ಎಲ್ಲ ಶಾಪದಿಂದ, ಎಲ್ಲ ವ್ಯಾಧಿಯಿಂದ ಬಿಡುಗಡೆಯಾಗಿದ್ದಾನೆ. ಅದಕ್ಕೋಸ್ಕರ ಉಪವಾಸ ಎಂಬುದು ಅತಿ ಅಗತ್ಯವಾಗಿದೆ. ಈಗ ಏಳನೇ ಕಾರಣ ನೋಡ್ತೇವೆ, ದೇವರಿಂದ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಲು ಉಪವಾಸ ಪ್ರಾರ್ಥನೆ ಮಾಡುವುದು ಅಗತ್ಯವಾಗಿದೆ. ದೇವರಿಂದ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಲು ಉಪವಾಸ ಪ್ರಾರ್ಥನೆ ಮಾಡುವುದು ಅತಿ ಅಗತ್ಯವಾಗಿದೆ. ಕೀರ್ತನೆ 32 ಅದರ 8ನೇ ವಾಕ್ಯ, Psalm 32 verse 8. Psalm 32 verse 8. ಆದರೆ ಮನುಷ್ಯರಲ್ಲಿ ಆತ್ಮ ಒಂದುಂಟು. ಕೀರ್ತನೆ 32 ಅದರ 8ನೇ ವಾಕ್ಯ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ದಾವಿದನೇ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಅದಕ್ಕ ದೇವರ ಆತ್ಮನು ಪ್ರೇರೆ ಆಲೋಚನೆ ಕರ್ತನಾಗಿದ್ದಾನೆ. ಏನು ನೀವು ಪ್ರೇರೆ ಬಿಸ್ನೆಸ್ ಮಾಡುವಾಗ ಪ್ರೇರೆ ದೇವರ ಆತ್ಮನಂತ, ದೇವರೇ ನಿನ್ನ ಚಿತ್ತವು ಈ ನಾನು ಬಿಸ್ನೆಸ್ ಮಾಡುವುದು ಅಂತ ನಿಮಗೆ ದೇವರ ಚಿತ್ತ ತಿಳ್ಕೊಳ್ಬೇಕಾ? ಅದ ಮದುವೆ ಆಗುವಾಗ ಜೀವನ ಸಂಗತಿಯನ್ನು ಆಲಿಸುವಾಗ ದೇವರ ಆತ್ಮನೇ ನೀನು ನನಗೋಸ್ಕರ ಈ ಜೀವನ ಸಂಗತಿ ದೇವರ 100% ಪರ್ಫೆಕ್ಟ್ ದೇವರ ಚಿತ್ತ ಗೊತ್ತಾಗಬೇಕಾ? ಅಥವಾ ದೇವರ ಸೇವೆಗೆ ಪ್ರೇರೆ ಫುಲ್ ಟೈಮ್ ಸೇವೆಗೆ ಅಥವಾ ದೇವರ ಸೇವೆಗೆ ನಿಮ್ಮ ಕರಿವಿಕೆ ಕನ್ಫರ್ಮ್ ಆಗಬೇಕಾ? ಪ್ರೇರೆ ಗಡಿಬಿಡಿ ಮಾಡಬೇಡಿ. ದೇವರ ಸನ್ನಿಧಾನದಲ್ಲಿ ಉಪವಾಸ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು. ಒಂದೇ ದಿನದಲ್ಲಿ ಕೆಲಸ ಉತ್ತರ ಬರಬಹುದು. ಕೆಲವರು 3 ದಿನ ಉಪವಾಸ ಪ್ರಾರ್ಥನೆ ಮಾಡಬೇಕು. ಕೆಲಸ 7 ದಿನ, 20 ದಿನ, 40 ದಿನವಾದರೂ ಉಪವಾಸ ಇಟ್ಟುಕೊಂಡು ದೇವ ನಿನ್ನ ಆಲೋಚನೆ ಕೊಡು, ನಿನ್ನ ಚಿತ್ತದಲ್ಲಿ ಪ್ರಾರ್ಥನೆ ಮಾಡಿ. 100% ಪವಿತ್ರಾತ್ಮನು ಮಾತನಾಡುತ್ತಾನೆ. ನನ್ನ ಜೀವಿತದಲ್ಲಿ ನನ್ನ ಸೇವೆ ಕನ್ಫರ್ಮ್ ಮಾಡೋದಕ್ಕೋಸ್ಕರವಾಗಿ ದೇವರ ಚಿತ್ತ ನಾವು ತಿಳ್ಕೊಂಡು ಫುಲ್ ಟೈಮ್ ಬರಬೇಕಾ? ದೇವರ ಸೇವೆ ನಾವು ಮಾಡಬೇಕಾ? ದೇವರ ಚಿತ್ತ ಕನ್ಫರ್ಮ್ ಆಗೋದಕ್ಕೆ ನಾನು 40 ದಿವಸದಿಂದ ಜಾಸ್ತಿ ಉಪವಾಸ ಮಾಡಿದ್ದೇನೆ. ಅತಿ ಸ್ಪಷ್ಟವಾಗಿ ಕ್ಲಿಯರ್ಲಿ ಆತನ ಚಿತ್ತವನ್ನು ತಿಳಿಯಪಡಿಸಿದ ನಂತರ ನಾನು ದೇವರ ಸೇವೆಗೆ ಫುಲ್ ಟೈಮ್ ಸೇವೆಗೆ ಎಲ್ಲರಿಗೆ ನಾನು ಒಪ್ಪಿಸ್ಕೊಟ್ಟಿದ್ದೇನೆ. ಆಮೇಲೆ ಇವನ್ನ ನಾನು ಟಿವಿ ಮಾಧ್ಯಮಕ್ಕೆ ಬರಬೇಕಾದ್ರೆ ನಾನು ಬೇರೆ ದೇವರ ಸಹ ಉಪವಾಸ ಇದ್ದುಕೊಂಡು ಪ್ರಾರ್ಥನೆ ಮಾಡಿ, ದೇವ ನಿನ್ನ ಚಿತ್ತ ಉಂಟಾ ನಾನು ಟಿವಿ ಮಾಧ್ಯಮದಲ್ಲಿ ಬರಬೇಕು ಎಂಬುದಾಗಿ ನಾನು ಕೇಳಿದ್ದೇನೆ. ಯಾರು ಹಣ ಕೊಡುತ್ತಾರೆ, ಯಾರು ಕರೀತಾರೆ, ನಾನು ಟಿವಿ ಮೀಡಿಯಾಕ್ಕೆ ಬರಲಿಲ್ಲ. 6 ತಿಂಗಳು ನಾವು ಒಂದು ಊಟ ಬಿಟ್ಟುಕೊಂಡು ಉಪವಾಸ ಪ್ರಾರ್ಥನೆ ಮಾಡಿದ, ದೇವ ನಾನು ಟಿವಿ ಮೀಡಿಯಾಕ್ಕೆ ಬಂದು ನಿನ್ನ ವಾಕ್ಯವನ್ನು ನಾನು ಸಾರುವ ಈ ಒಂದು ಟಿವಿ ಮನೆಯಿಂದ ನಾನು ಪ್ರಸಂಗ ಮಾಡಬೇಕಾ? ನಿನ್ನ ಚಿತ್ತ ತಿಳಿಯಪಡಿಸ್ತೇವ. ನಿನ್ನ ಚಿತ್ತ ಇದ್ದರೆ ಮಾತ್ರ ನಾನು ಹೋಗ್ತೇನೆ, ಇಲ್ಲ ನನಗೆ ಬೇಡ. ಉಪವಾಸ ಮಾಡ್ತೇನೆ. 6 ತಿಂಗಳು ಮಾಡುವಾಗ ದೇವಸ್ಥಾನದಲ್ಲಿ ಮಾತಾಡಿದ್ರೆ ಟಿವಿ ಮೀಡಿಯಾಕ್ಕೆ ಹೋಗು, ನಾನು ನಿಮಗೆ ಕರೀತೇನೆ. ಆ ದೇವಸ್ಥಾನ ಪ್ರಕಾರ ನಾವು ಬಂದಿರುವಾಗ ಬೇರೆ ಸ್ಟಾರ್ಟಿಂಗ್ನಲ್ಲಿ ನನಗೆ ಹಣ ಇರಲಿಲ್ಲ. ನಾವು ಟಿವಿ ಮೀಡಿಯಾಕ್ಕೆ ಬರುವಾಗ ನಾವು ಸಭೆಯವರೆಲ್ಲ ಸ್ಯಾಕ್ರಿಫೈಸ್ ಮಾಡಿ 3-4 ತಿಂಗಳು ಬೇರೆ ನಾವು ಟಿವಿ ಮಾಧ್ಯಮಕ್ಕೆ ಮೆಸೇಜ್ ಕೊಟ್ಟಿಗೆ ನಮ್ಮ ಸಭೆ ಮಕ್ಕಳೆಲ್ಲ ಸ್ಯಾಕ್ರಿಫೈಸ್ ಕೊಟ್ಟು 4 ತಿಂಗಳ ನಂತರ ನಾವು ಟಿವಿ ಮಾಧ್ಯಮವನ್ನು ಡ್ರಾಪ್ ಮಾಡಲಿಕ್ಕೆ ನಾನು ಮನಸ್ಸು ಮಾಡಿದೆ. ಇನ್ನು ನಮ್ಗೆ ಹಣ ಇಲ್ಲ, ನಮ್ಮ ಮಕ್ಕಳಿಗೆ ತುಂಬ ಕಷ್ಟದಿಂದ ನಮ್ಮ ಮಕ್ಕಳು ಕೊಡ್ತಾರೆ, ನನಗೆ ಅದು ತುಂಬ ಇದೆ ಅಂತ ನಾನು ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಮಕ್ಕಳು ಕಷ್ಟ. ಆಗ ಯಾಕೆ ನಾನು ಡ್ರಾಪ್ ಮಾಡಿ ಎನಿಸ್ಲಿಕ್ಕೆ ಆಗದೆ ದೇವರ ಆತ್ಮರೇ ಲಂಡನ್ನಲ್ಲಿರುವ UK ಒಂದು ಕುಟುಂಬ ಥರ ಪವಿತ್ರ ಮಾತನಾಡಿ ಅವ್ರು ನಾನು ಏನು ಹೇಳಿಲ್ಲ, ಅವ್ರು ಡೈರೆಕ್ಟ್ ಆಗಿ ಆ ಟಿವಿ ಮಾಧ್ಯಮ ಎಷ್ಟು ಬರೋ ಫಸ್ಟ್ ನಾನು ವೆಸ್ಟರ್ನ್ ಯೂನಿಟ್ ಟ್ರಸ್ಟ್ನ ಹಾಕಿ ನನಗೆ ಫೋನ್ ಮಾಡ್ತಾರೆ, ಬ್ರದರ್ ಪಾಸ್ಟರ್ ನಿಮ್ಮ ಟಿವಿ ನಾವು ನೋಡಿದ್ದೇವೆ, ನಮ್ಮ ಆತ್ಮದಲ್ಲಿ ಮಾತನಾಡಿದರು, ನಿಮ್ಮ ಟಿವಿ ಮಿನಿಸ್ಟ್ರಿಗೆ ಪ್ರತಿ ತಿಂಗಳು ನಾವು ಸಹಾಯ ಮಾಡ್ತೇವೆ, UK ಇಂದ ಫೋನ್ ಮಾಡಿ ಎಂದರು. ನನಗೆ ನಿಜವಾಗಿ ಗೊತ್ತಾಯಿತು ದೇವರ ಚಿತ್ತ ಇತ್ತು. ದೇವರ ಕನ್ಫ್ಯೂಷನ್ ಮಾಡಿ ನಡೆಸಬೇಕಾಗಬೇಕು. ಇವನು ಸೇವೆ ಬರುವಾಗ ದೇವರ ಚಿತ್ತ ತಿಳ್ಬೇಕಾ? ಅದ ಮದುವೆ ಸಂಗತಿ ಗೊತ್ತಾಗಬೇಕಾ? ಬಿಸ್ನೆಸ್ ಅನೇಕರು ಬಿಸ್ನೆಸ್ ಮಾಡ್ತಾರೆ, ಬರ್ತಾ ಬಿಸ್ನೆಸ್ ಲಾಸ್ ಆಗ್ತದೆ, ಸಾಲ ಆಗ್ತದೆ. ಅದೇ ದೇವರ ಚಿತ್ತ ನಿಮ್ಗೆ ಗೊತ್ತಾಗಬೇಕಾ? ಉಪವಾಸ ಇದ್ದುಕೊಂಡು ಪ್ರಾರ್ಥನೆ ಮಾಡಿ 1 ದಿನ ಅಥವಾ 3 ದಿನ 7 ದಿನ ಒಟ್ಟು ದೇವರ ಆತ್ಮನು ಸ್ಪೆಸಿಫಿಕ್ ಆಗಿ ವ್ಯಕ್ತಿಗತವಾಗಿ ಮಾತನಾಡ್ತಾನೆ, ನಿಮ್ಮ ಸೇವಕರ ಮಾತನಾಡ್ತಾನೆ. ದೇವರ ಆಲೋಚನೆ, ನಿಮ್ಮ ಆಲೋಚನೆ ಅಲ್ಲ, ನಿಮ್ಮ ಸ್ವಬುದ್ಧಿ ಅಲ್ಲ, ದೇವರ ಆಲೋಚನೆ ಬೇಕಾ? ಉಪವಾಸ ಇದ್ದುಕೊಂಡು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಪವಿತ್ರಾತ್ಮನು ಅತಿ ಸ್ಪಷ್ಟವಾಗಿ ನಿಮ್ಮ ಸಂಗಡ ಮಾತನಾಡುತ್ತಾನೆ. ಆಮೇಲೆ ಅದು ನಿಮ್ಮ ಸೇವಕರ ಮುಖದ ಪ್ರವಾದ ಮಾತಾಡಬಹುದು. ಒಟ್ಟು ದೇವರ ಆತ್ಮ ಮಾತ್ರ ಆಗ ದೇವರ ಚಿತ್ತ ಪ್ರಕಾರ ಹೋಗ್ತಿರೋ ಎಲ್ಲಾ ಮಾರ್ಗದಲ್ಲಿ ಸರಳ ಮಾಡ್ತಾನೆ. ಅದಕ್ಕೆ ವಾಕ್ಯ ನೋಡಿದ್ರೆ ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ Proverbs chapter 3 verse
5 to 8. ಯಾರು ಓದಿ? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಯಿಡು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ನಿನ್ನ ಪೂರ್ಣ ಮನಸ್ಸಿನ ಭರವಸೆ ಬಿಡು. ಇವತ್ತು ಅನೇಕರು ಯಾಕೆ ಲಾಸ್ ಆಗ್ತದೆ ಬಿಸ್ನೆಸ್ ಅಲ್ಲಿ, ಅನೇಕರು ಸೇವೆಗೆ ಅವಸರ ಬರ್ತಾರೆ, ಯಾಕೆ ಬಿದ್ದು ಹೋಗ್ತಾರೆ? ಯಾಕಂದ್ರೆ ಅವರ ಸ್ವಬುದ್ಧಿ ಸ್ವಜಾನದಲ್ಲಿ ಸೇವೆಗೆ ಸಹ ದುಮಿಕೆ ಹೋಗಬಾರ್ದು. ಟೈಮ್ ಸೇವೆಗೆ ಏನೂ ನೀವು ಮಾಡಿದ್ರೆ ಸೇವೆ ಮಾಡ್ತಿರೋ, ಅಥವಾ ಮದುವೆ ಆಗ್ಲಿಕ್ಕೆ ಉಂಟು, ಮನೆ ಕಟ್ಟಲಿಕ್ಕೆ ಉಂಟು, ಬಿಸಿನೆಸ್ ಮಾಡ್ಲಿಕ್ಕೆ ಉಂಟು, ಸಾಲ ಮಾಡ್ಲಿಕ್ಕೆ ಉಂಟು, ಸ್ವಬುದ್ಧಿ ಆಧಾರ ಮಾಡಿಕೊಳ್ಳದೆ ದೇವರೇ ನಾನು ಇದನ್ನು ಸಾಲ ಮಾಡಬೇಕಾ, ದೇವರ ಆತ್ಮ ನಡೆಸುತ್ತಾರೆ, ಸಾಲ ಮಾಡಿ ದೇವರು ತಿರುಗಿ ಸಹಾಯ ಮಾಡ್ತಾರೆ. ಅದಕ್ಕೆ ಕೆಲವು ಕೇಳಿದ್ರೆ ಸಾಲ ಕೈ ಹಾಕ್ತಾರೆ, ಸಾಲ ತಿರ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಂದು ಡಿಸಿಷನ್ ಮಾಡ್ಲಿಕ್ಕೆ ದೇವರ ಆತ್ಮನು ಆಲೋಚನೆ ಕೊಡುವನಾಗಿದ್ದಾನೆ. ಆ ಆಲೋಚನೆ ಬೇಕಾ? ಸುಲಭವಾಗಿ ಸಿಗುದಿಲ್ಲ. ಉಪವಾಸ ಇದ್ದುಕೊಂಡು ದೇವ ನಿನ್ನ ಆಲೋಚನೆ ಬೇಕು, ನಿನ್ನ ಜ್ಞಾನ ಬೇಕು, ನಿನ್ನ ಮಾರ್ಗದರ್ಶಿಸಬೇಕು ಅಂತ ಉಪವಾಸ ಪ್ರಾರ್ಥನೆ ಮಾಡಿ ದೇವರ ಆತ್ಮನು ಆಲೋಚನೆ ಕೊಡುತ್ತಾನೆ. ಅನ್ನೋದವರಿಗೆ ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವ. ನೋಡಿ, ದೇವರ ಚಿತ್ತಕ್ಕೆ ವಿಧೇಯರಾದರೆ ಯಾವ ಅಡ್ಡಿಗಳು ಬಂದರೂ ಅಡ್ಡಿಗಳು ಬರ್ತವೆ. ಯಾವುದು ಬಂದರೂ ದೇವರು ನಿಮ್ಮ ಮುಂದೆ ಹೋಗಿ ಮಾರ್ಗ ಸರಾಗ ಮಾಡುತ್ತಾನೆ. ಆಮೇಲೆ ಅದು ದೇವರ ಚಿತ್ತದ ಪ್ರಕಾರ ಹೋಗದಿದ್ದರೆ ಅಡ್ಡಿಗಳು ಬರುವಾಗ ನೀವು ಏನು ಮಾಡಿದ್ರು ಸಹ ಅಡ್ಡಿಗಳು ಮುಳ್ಳುಗಳು ತೆಗಿಲಿಕ್ಕೆ ಆಗದೆ ನೀವು ಸೋತು ಹೋಗ್ತೀರಿ. ಅದಕ್ಕೆ ಯಾವನ್ನೋ ಮಾಡುವಾಗ ಗಡಿಬಿಡಿ ಮಾಡಬೇಡಿ, ಮನುಷ್ಯನ ಆಲೋಚನೆ ಪ್ರಕಾರ ಹೋಗಬೇಡಿ. ಉಪವಾಸದಲ್ಲಿ ಕೂತ್ಕೊಂಡು ದೇವ ಈ ಸೇವೆಯನ್ನು ಕರೆದಿದ್ದೀಯೋ ಅಥವಾ ಏನು ಈ ಒಂದು ಮದುವೆ ಆಗಬೇಕಾ, ಈ ಪ್ರತಿಯೊಂದಕ್ಕೆ ಪವಿತ್ರಾತ್ಮನು ಸ್ವರ ಕೇಳಿ ಆನಂತರ ಆ ವಿದ್ಯಾರ್ಥಿ ಅದೆಲ್ಲ ಮರದ ಸರಾಗ ಮಾಡುತ್ತಾನೆ. ಯಾವ ಅಡ್ಡಿಗಳು ಬಂದರೂ ಅಡ್ಡಿಗಳು ತೆಗೆದು ಹಾಕುತ್ತಾನೆ. ಇನ್ನು ಅನೇಕ ಸಾಕ್ಷಿಗಳು ಹೇಳಿ ಟೈಮ್ ಇಲ್ಲ, ನನ್ನ ಅನೇಕ ಸಂಗತಿಗಳು ಅನೇಕ ರೀತಿಯಲ್ಲಿ ನಾನು ಬಿಸಿ ಉಪವಾಸ ದೇವರ ಆತ್ಮನು ನನಗೆ ಮಾರ್ಗ ಓಪನ್ ಮಾಡಿದೆ. ಅಡ್ಡಿಗಳು ಬರುವ ದೇವರು ತೆಗೆದುಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಗೆ ಹೇಳ್ತೇನೆ, ಯಾವುದಕ್ಕೂ ಅವಸರ ಮಾಡಬೇಡಿ. ಅನೇಕ ಬ್ಯಾಂಕಿಗೆ ಹೋಗಿ ಸಾಲ ಮಾಡ್ತಾರೆ ಮನೆ ಕಟ್ಟಲಿಕ್ಕೆ, ಅದ್ರ ಸಾಲ ತಿನ್ನದೆ ಮನೆ ಎಲ್ಲ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಸೋಲು ಹೋಗ್ತಾರೆ, ಬೇಕಂತ ಹೋಗ್ತಾರೆ. ಬರೀ ಕಾರಣ ಯಾಕೆ? ದೇವರ ಹತ್ರ ಕೇಳುವುದಿಲ್ಲ. ಏನು ಮಾಡ್ತಿರೋ ದೇವರ ಆತ್ಮ ಇದ್ದಾನೆ, ದೇವರ ಆತ್ಮನೇ ದೇವರ ಆತ್ಮನಿಗೆ ಹೇಳ್ತಾನೋ ಏನು ಕಷ್ಟ ಬಂದರೂ ಆತ ನಿಮ್ಮನ್ನು ಉದ್ಧರಿಸುವನು ಆಗಿದ್ದಾನೆ. ಅದಕ್ಕೆ ಉಪವಾಸ ಬೇಕು, ದೇವರ ಸ್ವರ ಕೇಳಬೇಕಾದ್ರೆ, ದೇವರ ಚಿತ್ತ ಕೇಳಬೇಕಾದ್ರೆ. ಅನ್ನೋದೊಂದು ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ನೀನೇ ಎಂದಿರುತ್ತಿ, ನಾನೇ ಬುದ್ಧಿವಂತನು, ನಾನೇ ತುಂಬ ಜ್ಞಾನ ಎಂದೆಣಿಸದೆ ಎಲ್ಲ ಕೆಟ್ಟದನ್ನು, ಕೆಟ್ಟ ಆಲೋಚನೆಯನ್ನು ನಾವು ತೊರೆದು ಬಿಡಬೇಕು ಪ್ರೇರೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವೂ ಉಂಟಾಗುವುದು. ಹೀಗೆ ಮಾಡಿದರೆ ನಿಮ್ಗೆ ಯಾವ ಟೆನ್ಷನ್ ಬರುದಿಲ್ಲ. ಕೆಲವರು ಲಾಸ್ ಆಗ್ತದೆ, ಬಿಸ್ನೆಸ್ ಅಲ್ಲಿ ಟೆನ್ಷನ್ ಆಗ್ತದೆ, ಟೆನ್ಷನ್ ಅವರಿಗೆ ಬಿ ಪಿ ಬರ್ತದೆ, ಶುಗರ್ ಟೈಪ್. ಯಾಕೆ? ಮನುಷ್ಯರು ಸಾಗೋದಲ್ಲ, ಎನಿಸಿದಾಗ ಯಾವುದಿಲ್ಲ, ರೋಗ ಬರ್ತದೆ. ಏನು ಕಾರಣ? ದೇವರ ರೋಗ ಬರ್ತಾನ? ಯಾವ ಮಿಸ್ಟೇಕ್? ನಿಮ್ಮ ಸ್ವಬುದ್ಧಿ ಯಾಕೆ ಉಪವಾಸ ಹಾಕಬೇಕು. ದೇವ ನೀವು ನನ್ನ ಯಾವಾಗ ನಾವು ದೇವರನ್ನ ಮುಂದೆ ಇಡುತ್ತೇವೋ ಆಗ ದೇವರು ನಮಗೆ ಸರಿಯಾದ ದಾರಿ ಹೋಗ್ತಾನೆ. ಯಾವ ಗುಡ್ಡೆ ಬರಲಿ, ಯಾವ ಬಟ್ಟೆ ಬರಲಿ, ಏನೇ ಬರಲಿ, ಆದ್ರೂ ಮುಂದೆ ಎಲ್ಲ ಮಾತು ಸಹಾಯ ಮಾಡ್ತಾರೆ. ಯಾವ ಟೆನ್ಷನ್ ಬಿಡದೆ, ಯಾವ ರೋಗ ಬರಲಿ, ಸಂತೋಷದಿಂದ ನಾವು ಜೀವಿಸಲು ಕರೆ ಮಾಡುತ್ತಾನೆ. ಆಮೇಲೆ ಅದಕ್ಕೆ ಉಪವಾಸ ಪ್ರಾರ್ಥನೆ ಅತಿ ಅತಿ ಅಗತ್ಯ. ಸಹಾಯ ಪಡಬೇಕು. ಒಂದೇ ದಿನದಲ್ಲಿ ಸಿಗುದಿಲ್ಲ, ಕೆಲಸ ಸಿಗಬಹುದು, ಸಿಗುದಿಲ್ಲ. 3 ದಿನ ಆದ್ರೂ ಉಪವಾಸ ಮಾಡಿ, 7 ದಿನ ಉಪವಾಸ ಮಾಡಿ, ಅಟ್ಲೀಸ್ಟ್ 40 ದಿನ ಆದ್ರೂ ಉಪವಾಸ ಮಾಡಿ. ಮಾತನಾಡೋಣ, ನಾಲ್ಕು 6 ತಿಂಗಳು ಮಾಡಿ ನಡೆಯುವುದಿಲ್ಲ. ಒಟ್ಟು ನಿಮಗೆ ಬೇಕು ದೇವ, ನಿನ್ನ ಜ್ಞಾನ ಬೇಕು, ನಿನ್ನ ಆಲೋಚನೆ ಬೇಕು ಅಂತ ಕೇಳುವ ಸ್ಪೆಸಿಫಿಕ್ ಆಗಿ ನೀವು ದೇವರ ಸ್ವರ ಕೇಳಿಗೆ ಸಕ್ತರಾಗ್ತಿದ್ರೆ ಅದಕ್ಕೆ ಅಪೋಸಿಟ್ ಪೌಲ್ ಹೇಳ್ತಾರೆ. ಎಫೆಸದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ಓದಿದರೆ, ಎಫೆಸಸ್ ಚಾಪ್ಟರ್ 5 verse 15 to 17 verses. ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಅತಿ ಸ್ಪಷ್ಟ ಕಡೆಯ ದಿವಸಗಳು ನೆನಪಿಡಲಿ. ಎಣಿಸಿದಾಗೆ ದಿನ ಇಲ್ಲ. ನಾವು ಇವತ್ತು ಒಳ್ಳೆ ದಿನ ಇರಬಹುದು, ನಾಳೆ ದಿನ ಕಾನೂನು ಚೇಂಜ್ ಆಗಬಹುದು. ಕಡೆಯ ದಿವಸ ಅದೇ ಅಪ್ಪನೇ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವನ್ನು ವಿಚಾರಿಸಿಕೊಂಡು ಎಲ್ಲವನ್ನು ಮಾಡಿ. ಕೆಲವರು ಮದುವೆ ಆಗ್ತದೆ, ಗಡಿಬಿಡಿ ಮಾಡ್ತಾರೆ, ಒಳ್ಳೆ ಹುಡುಗಿ ನೋಡ್ತಾರೆ, ಕೆಲವು ಗಂಡಸರು ಹುಡುಗರು ಅವರ ಬ್ಯೂಟಿ ಅಟ್ರಾಕ್ಟ್ ಮಾಡ್ತಾರೆ, ಮದುವೆ ನಂತರ ಅಯ್ಯೋ ನಾನು ಯಾಕೆ ಹುಡುಗಿ
ಬರೇ ಅದಕ್ಕೆ ಮದುವೆ ಹಾಕಬೇಕಾ, ಅದಕ್ಕೆ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಬೇಕಲ್ವಾ? ಈ ಹುಡುಗಿಗೆ ಒಂದು 3 ದಿನ ಟೈಮ್ ಕೊಡೋದು, ಇದು ಟೈಮ್ ಪ್ರಾರ್ಥನೆ ಮಾಡಿ. ದೇವರ ಅದಕ್ಕೆ ಬಗ್ಗೆ ಸಹ ಮಾತಾಡ್ತಾನೆ. ಹೋಯ್ತು, ಇದು ಹುಡುಗಿ ನಿನಗಿಟ್ಟದು ಇಲ್ಲ, ದೇವರ ಆಯ್ತು. ಅದೇ ದೇವರು ಆ ಹೆಂಡತಿ ವಿವೇಕದಿಂದ ಹೆಂಡತಿ ಮಾರ್ಪಡಿಸುವನಾಗಿದ್ದಾನೆ. ಆ ದೇವರ ಕೇಳದೆ ಮದುವೆ ಮದುವೆ ಲೈಫ್ಗಳಿಗೆ ತಲೆ ಮೇಲೆ ಕೈ ಇಟ್ಟ ಹಾಗೆ ಆಗ್ತದೆ ಪ್ರೇರೆ. ಅದಕ್ಕೆ ಎಂದಿಗೂ ಪ್ರೇರೆ ಗಡಿಬಿಡಿ ಮಾಡಬೇಡಿ. ದೇವರ ಆತ್ಮನು ಆಲೋಚನಾಕರ್ತನಾಗಿದೆ. ಏನು ಮಾಡಲಿಕ್ಕಿದ್ದರೂ ತಮ್ಮ ಟೈಮ್ ತೆಗೆದುಕೊಳ್ಳಿ, ಪ್ರಾರ್ಥನೆ ಮಾಡಿ. 100% ದೇವರ ಆತ್ಮನು ಉಪವಾಸಕ್ಕೆ ಪ್ರಾರ್ಥನೆ ಮಾಡುವಾಗ ಆದ್ರೆ ಕೊಡುತ್ತಾನೆ. ಆಲೋಚನೆ ನಡೀತಿರು, ನೀವು ಯಾವಾಗಲೂ ಸಕ್ಸಸ್ ಆಗ್ತೀರಿ. ಯಾವ ತುಪ್ಪ ಬರಲಿ, ಯಾವ ಸೋದರಿ ಏನು ಬಂದರು, ನಿಮ್ಮ ಯಾವುದೇ ಸಂಗತಿಯು ಅಲ್ಲಾಡದೆ ಸ್ಥಿರವಾಗಿ ನಿಲ್ಲುತ್ತೀರಿ. ಈಗ 8ನೇ ಕಾರಣ ನೋಡ್ತೇವೆ, ದೇವರ ಸೇವೆ ಕನ್ಫರ್ಮ್ ಆಗುವುದಕ್ಕೋಸ್ಕರ. ದೇವರ ಸೇವೆ ಕನ್ಫರ್ಮ್ ಆಗುವುದಕ್ಕೋಸ್ಕರ ಮತ್ತು ದೇವರ ಆತ್ಮನು ಸೇವೆಗೆ ಆರಿಸಿಕೊಳ್ಳೋದಕ್ಕೋಸ್ಕರ ಉಪವಾಸ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಪುನರ್ತನೆ, ದೇವರ ಸೇವೆ ಕನ್ಫರ್ಮ್ ಮಾಡೋದಕ್ಕೆ ಮತ್ತು ದೇವರ ಸೇವೆಗೆ ಆರಿಸಿಕೊಳ್ಳುವುದಕ್ಕೆ ಉಪವಾಸ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ 1ರಿಂದ 3 ವಾಕ್ಯ. Acts chapter 13, 1-3. ಅಪೊಸ್ತಲರ ಕೃತ್ಯ 13, 1ರಿಂದ 3 ವಾಕ್ಯ. ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು, ಬೋಧಕರು ಇದ್ದರು. ಯಾರ್ಯಾರೆಂದರೆ ಬಾರ್ನಬ, ನೀಗರ್ನೆಂಬ ಸಿಮೆಯೋನ, ಕುರೇನ್ಯದ ಲೂಕಿಯ, ಉಪರಾಜನಾದ ಹೆರೋದನ ಸಾಕತಮ್ಮನಾದ ಮೆನಹೇನ, ಸೌಲ ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ನಡೆಸಿಕೊಟ್ಟರು. ನೋಡ್ತೇವೆ, ದೇವರ ಸೇವೆ ಕನ್ಫರ್ಮ್ ಮಾಡಲಿಕ್ಕೂ ದೇವರ ಆತ್ಮನು ನಿಮ್ಮಲ್ಲಿ ಸೇವೆ ಇದ್ದರೆ ದೇವರ ತನ್ನ ಸಭೆಯಲ್ಲಿ ಸಭಾ ಪಾಲಕರೊಟ್ಟಿಗೆ ನಾಯಕರು ಉಪವಾಸದ ಪ್ರಾರ್ಥನೆ ಮಾಡ 100% ಪ್ರೇರಣೆ. ಇವತ್ತು ಅನೇಕ ನಾಯಕರಿಗೆ ಸೇವೆ ಮಾಡಲಿಕ್ಕೆ ಆಸೆ ಉಂಟು, ಆದರೆ ಉಪವಾಸದಿಂದ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ. ಗಡಿಬಿಡಿ ಮಾಡಿ ಧುಮುಕುತ್ತಾರೆ. ಸೋದರ ಇಲ್ಲ, ದೇವರ ಆತ್ಮನು ನಿಮಗೆ 5 ಒಂದು ಆಫೀಸ್ ಆಗಿದೆ. ಅಪೊಸ್ತಲ, ಪ್ರೊಫೆಟ್, ಎvangelist, ಪಾಸ್ಟರ್, ಟೀಚರ್, 5 ವಿಧದ ಸೇವೆಗಳು. ಇದು ಯಾವ ಸೇವೆ ನಿಮಗೆ ಕನ್ಫರ್ಮ್ ಆಗಬೇಕಾದ್ರೆ ನಿಮ್ಮ ಸಭೆಯಲ್ಲಿ, ನಿಮ್ಮ ಸಭಾಪಾಲಕರ ಜೊತೆಯಲ್ಲಿ ನಾಯಕರು ಉಪವಾಸ ಪ್ರಾರ್ಥನೆ ಆಗ್ತಿರೋ ದೇವರ ಆತ್ಮನು ನಿಮ್ಮ ಜೊತೆ ಸೇವೆ ಇದ್ದರೆ 100% ತನ್ನ ಸಭಾಪಾಲಕರಿಗೆ ಅದರ ಬಗ್ಗೆ ಪ್ರಕಟಣೆ ಕೊಡ್ತಾನೆ. ಅವರೆಲ್ಲರ ಎದುರಲ್ಲಿ ಪ್ರವಚನ ಮಾಡುವಂತೆ ದೇವರು ನಡೆಸುತ್ತಾನೆ. ಅಷ್ಟೇ ಅಲ್ಲದೆ ಎಲ್ಲರಲ್ಲಿ ಆಸ್ತರ್ಪಣೆ ಮಾಡಿ ಯಾವ ಸೇವೆ ಎಂಬುದಾಗಿ ಗೊತ್ತುಪಡಿಸಿ ಆ ಸೇವೆಗೆ ದೇವರ ಆತ್ಮನು ಉಪವಾಸ ಪ್ರಾರ್ಥನೆ ಅವನ ಆರಿಸುವನಾಗಿದ್ದಾನೆ. ಇಲ್ಲಿ ಅವನಲ್ಲಿ ಸೇವೆ ಇತ್ತು. ಅನನ್ಯನು ಅವನಿಗೆ ಪ್ರವಚನೆ ಮಾಡಿದ, ಆದರೆ ಪ್ರವಚನೆ ಮಾಡಿದ ಕೂಡಲೇ ಅವನು ಸಭೆ ಬಿಟ್ಟು ಅವನು ಮಿಷನರಿಗೆ ಹೋಗಲಿಲ್ಲ. ಅವನು ಆ ಸಭೆಯಲ್ಲಿ 14 ವರ್ಷ ಅಪೊಸ್ತಲ ಪೌಲನು ಆ ದೀಕ್ಷಲ್ಪಟ್ಟ ಸಭೆಯಲ್ಲಿ ಅವನ ಸಭೆಯಲ್ಲಿ 14 ವರ್ಷ ಸುವರ್ತಿಕನಾಗಿದ್ದ ಸಭೆಯಲ್ಲಿ ಅವನೊಂದು ವಿಶ್ವಾಸಕ್ಕೆ ನಾಯಕನಾಗಿ ಸುವಾರ್ತೆ ಸೇವೆ ಮಾಡ್ತಿದ್ದನು. ದೇವರ ಆತ್ಮ ಒಂದು ದಿನ ತನ್ನ ಸಭಾಪಾಲಕರ ಮಾತನಾಡಿ ಅವರ ಸೇವೆ ಕನ್ಫರ್ಮ್ ಮಾಡಿ ಎಲ್ಲರ ಎದುರಿನಲ್ಲಿ ಪೌಲನ ಬರ್ನಬನ್ನು ಉಲ್ಟಮ್ ಸೇವೆಗೆ ಆ ಸೇವೆಗೆ ಅವರನ್ನು ಪ್ರತ್ಯೇಕ ಸೇವೆ ಮಾಡಿ ಕಲಿಸಿಕೊಟ್ಟ ರೀತಿಗೆ ವಾಪಸ್ ಪೌಲನು ತನ್ನ ಸೇವೆಗೆ ಸಕ್ಸಸ್ ಆದನು. ಆಮೇಲೆ ಇವತ್ತು ನಿಮ್ಮ ಜೀವ ಸೇವೆ ಉಂಟ, ಗಡಿಬಿಡಿ ಮಾಡೋದು ಬೇಡ. ಎಲ್ಲೆಲ್ಲಿ ಹೋಗಿ ಕೆಲವು ಪ್ರಾರ್ಥನೆ ಕೇಳ್ತಾರೆ ಮತ್ತು ಬಿದ್ದಿಲ್ಲ. ನಿಮ್ಮ ಸಭೆಯಲ್ಲಿ ನಂಬಿಕಸ್ಥರಾಗಿಕೊಂಡು ಆ ನಾಯಕರು ಸಭಾಪಾಲಕರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ದೇವರ ಆತ್ಮನು 100% ತನ್ನ ಸಭಾಪಾಲಕರ ಮುಖಾಂತರ ನಿಮ್ಮ ಸೇವೆಯನ್ನು ಕನ್ಫರ್ಮ್ ಮಾಡ್ತಾನೆ. ತಕ್ಕ ಸಮಯದಲ್ಲಿ ತಮ್ಮ ಸಭಾಪಾಲಕರು ಹಸ್ತರ್ಪಣೆ ಮಾಡಿ ಎಲ್ಲರ ಜೊತೆ ಕಲಿಸಿಕೊಡುವನಾಗಿದ್ದಾನೆ. ಅದಕ್ಕೆ ಉಪವಾಸ ಅತಿ ಅಗತ್ಯವಾಗಿದೆ. ಹಾಗಾದ್ರೆ ಇವತ್ತಿನ 8 ಕಾರಣಗಳು ಉಪವಾಸ ಮಾಡಲಿಕ್ಕೆ ಬೇಕು. ಅದು ಉಪವಾಸ ಪ್ರಾರ್ಥನೆ ಮಾಡಿದ್ರೆ 100% ನೀವು ಪ್ರಾರ್ಥನೆ ಬಿಡಾಗ್ತೀರಿ, ಉತ್ತರ ಬರುತ್ತದೆ. 4ನೇ ದಿನ ಅನ್ಯ ಭಾಷೆ ಪ್ರಾರ್ಥನೆ ಬಗ್ಗೆ ನೋಡೋದ್ರೆ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ.